friends, welcome to Nursing Sphere. Myself Dr. Sonika and welcome to Pediatric Classes. So ಇವತ್ತು ನಮ್ಮದು ಫಸ್ಟ್ ಟಾಪಿಕ್ ಆಫ್ ಡಿಸ್ಕಷನ್ ಬಂದುಬಿಟ್ಟು ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್. ಸೊ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ ಈ ಕ್ಲಾಸಲ್ಲಿ ನಾವು ಏನೇನು ಕಲಿತಾ ಇದ್ದೀವಿ ಅಂದರೆ ಫಸ್ಟು ಡೆಫಿನೇಷನ್ಸ್ ಈ ಕ್ಲಾಸಲ್ಲಿ ನಾವು ನೋಡೋದು ಫಸ್ಟು ಡೆಫಿನೇಷನ್ಸ್. ಅದಾದ ಮೇಲೆ ಫ್ಯಾಕ್ಟರ್ಸ್ ಇನ್ಫ್ಲೂಯೆನ್ಸಿಂಗ್ ದ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್, ಯಾವ್ಯಾವ ಫ್ಯಾಕ್ಟರ್ಸು ಗ್ರೋತ್ ಮತ್ತು ಡೆವಲಪ್ಮೆಂಟ್ಗೆ ಇನ್ಫ್ಲೂಯೆನ್ಸ್ ಮಾಡ್ತವೆ ಅನ್ನೋದ್ರ ಬಗ್ಗೆ ನೋಡೋಣ. ಅದಾದಮೇಲೆ ಪೀರಿಯಡ್ಸ್ ಆಫ್ ಗ್ರೋತ್, ಅದಾದಮೇಲೆ ನಮ್ಮ ಲಾಸ್ಟ್ ಟಾಪಿಕ್ ಬಂದುಬಿಟ್ಟು ಲಾಸ್ ಆಫ್ ಗ್ರೋತ್. ಈ ಎಲ್ಲ ಟಾಪಿಕ್ಸ್ನು ನಾವು ಇವತ್ತಿನ ಕ್ಲಾಸಲ್ಲಿ ಡಿಸ್ಕಸ್ ಮಾಡೋಣ. ಸೊ ಫಸ್ಟ್ ಬಂದುಬಿಟ್ಟು ಡೆಫಿನೇಷನ್ ಫಸ್ಟ್ ಏನು ಬರುತ್ತೆ, ಫಸ್ಟು ಗ್ರೋತ್ ಡೆಫಿನೇಷನ್ ಏನು ಅಂತಂದರೆ, ಗ್ರೋತ್ ಡೆಫಿನೇಷನ್ ಇಸ್ ನಥಿಂಗ್ ಬಟ್ ಇಟ್ ಈಸ್ ಅ ಟರ್ಮ್ ವಿಚ್ ಡಿನೋಟ್ಸ್ ಅ ನೆಟ್ ಇನ್ಕ್ರೀಸ್ ಇನ್ ದ ಸೈಜ್ ಆ್ಯಂಡ್ ಮಾಸ್ ಆಫ್ ದ ಟಿಶ್ಯೂ. ಅಂತಂದರೆ ಗ್ರೋತ್ ಅಂದರೆ ಈಗ ಯಾವುದೋ ಒಂದು ಮಗು ಇರುತ್ತೆ, ಆ ಮಗು ಬೆಳೀತಾ ಇದೆ ಅಥವಾ ತೂಕ ಜಾಸ್ತಿ ಆಗ್ತಾ ಇದೆ ಅಂತಂದರೆ ನಾವೇನು ಹೇಳ್ತೀವಿ, ಅದಕ್ಕೆ ಏನಂತ ಹೇಳ್ತೀವಿ, ಅದಕ್ಕೆ ನಾವು ಗ್ರೋತ್ ಅಂತ ಡಿನೋಟ್ ಮಾಡ್ತೀವಿ. ಆಗ ಸೈಜ್ ಜಾಸ್ತಿ ಆಗ್ತಾ ಇದೆ ಅಂತಂದರೆ ಏನಾಗ್ತಾ ಇದೆ, ಮಗುದು ಹೈಟ್ ಜಾಸ್ತಿ ಆಗ್ತಾ ಇದೆ. ಅದೇ ಮಾಸ್ ಆಫ್ ದ ಟಿಶ್ಯೂ ಜಾಸ್ತಿ ಆಗ್ತಾ ಇದೆ ಅಂದರೆ ಮಗುದು ವೆಯ್ಟ್ ಜಾಸ್ತಿ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ನಾವು ಕನ್ಸಿಡರ್ ಮಾಡ್ತೇವೆ. ಸೊ ವೆಯ್ಟ್ ಮತ್ತು ಹೈಟ್ ಜಾಸ್ತಿ ಆಗ್ತಾ ಇದೆ ಮಗುದು ಅಂತ ಹೇಳಿದರೆ ನಾವೇನು ಹೇಳ್ತೀವಿ, ದಟ್ ಈಸ್ ನಥಿಂಗ್ ಬಟ್ ಯುವರ್ ಗ್ರೋತ್. ಸೊ ಇದು ಏನು ಮೆಷರ್ ಮಾಡುತ್ತೆ ಅಂದರೆ ಫಿಸಿಕಲ್ ಮೆಚುರೇಷನ್. ಹೊರಗಡೆ ನಮಗೆ ಏನು ಕಾಣುತ್ತಲ್ಲ, ಮಗುದು ಏನು ಕಾಣುತ್ತಲ್ಲ ಅದನ್ನು ಇದು ಮೆಷರ್ ಮಾಡುತ್ತೆ. ನಮ್ಮ ಫಿಸಿಕಲ್ ಮೆಚುರೇಷನ್ ಏನಿದೆ ಅದನ್ನು ಗ್ರೋತು ಮೆಷರ್ ಮಾಡುತ್ತೆ. ಅದಾದಮೇಲೆ ಏನಾಗುತ್ತೆ, ಇದರಲ್ಲಿ ದಿಲ್ ಬಿ ಇನ್ಕ್ರೀಸ್ ಇನ್ ದ ಸೈಜ್ ಆಫ್ ದ ಬಾಡಿ ಆ್ಯಂಡ್ ಇಟ್ಸ್ ವೇರಿಯಸ್ ಆರ್ಗನ್ಸ್. ನಮ್ಮ ಆರ್ಗನ್ಸ್ ಏನಿದೆ, ನಮ್ಮ ಬಾಡಿ ಸೈಜ್ ಏನಿದೆ ಅದೇನಾಗ್ತಾ ಇರುತ್ತೆ, ಜಾಸ್ತಿ ಆಗ್ತಾ ಇರುತ್ತೆ. ಗ್ರೋತಲ್ಲಿ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ಸೊ ಯಾವ ಥರ ಮೆಷರ್ ಮಾಡ್ತೀವಿ ಅಂತಂದರೆ, ಹೈಟ್ನ ಯೂಶಲಿ ಸೆಂಟಿಮೀಟರ್ಸಲ್ಲಿ ಮೆಷರ್ ಮಾಡ್ತೇವೆ. ಆ್ಯಂಡ್ ವೆಯ್ಟ್ನ ನಾವು ಕಿಲೋಗ್ರಾಮ್ಸಲ್ಲಿ ಮೆಷರ್ ಮಾಡ್ತೇವೆ. ಕೆ ಜಿ ಮತ್ತು ಸೆಂಟಿಮೀಟರ್ಸಲ್ಲಿ ನಾವು ಯೂಶಲಿ ಗ್ರೋತ್ನ ಮೆಷರ್ ಮಾಡ್ತೇವೆ. ದಟ್ ಈಸ್ ನಥಿಂಗ್ ಬಟ್ ಯುವರ್ ಹೈಟ್ ಮತ್ತು ವೆಯ್ಟ್. ಇದು ಗ್ರೋತ್ ಡೆಫಿನೇಷನ್. ನೆಕ್ಸ್ಟ್ ನೋಡೋಣ, ಡೆವಲಪ್ಮೆಂಟ್ ಅಂದರೆ ಏನು. ಡೆವಲಪ್ಮೆಂಟ್ ಅಂದರೆ ಮೆಚುರೇಷನ್ ಆಫ್ ದ ಫಂಕ್ಷನ್ಸ್ ಅಂತಂದರೆ, ನಾವು ಏನಾದರೂ ಆಗ ಸಪೋಸ್ ನಾನೀಗ ಈ ಪೆನ್ನ ಎತ್ತಬೇಕು, ಈ ಪೆನ್ನ ಎತ್ತಿಬಿಟ್ಟು ಈ ಕಡೆ ಇಡಬೇಕು, ಅಥವಾ ಈ ಪೆನ್ ತೊಗೊಂಡ್ಬಿಟ್ಟು ಬರೀಬೇಕು, ಇದನ್ನೆಲ್ಲ ಏನು ಹೇಳ್ತೀವಿ ನಾವು, ಮೆಚುರೇಷನ್ ಆಫ್ ದ ಫಂಕ್ಷನ್ಸ್. ಈ ಎಲ್ಲ ಪ್ರೊಸೆಸ್ಸು, ಈ ಎಲ್ಲ ಫಂಕ್ಷನ್ಸು ನಾವೇನು ಹೇಳ್ತೀವಿ, ಮೆಚುರೇಷನ್ ಆಫ್ ದ ಫಂಕ್ಷನ್ಸ್ ಅಂತ ಹೇಳ್ತೀವಿ. ಇದು ಮೆಚುರೇಷನ್. ಫಸ್ಟ್ ಏನು ಮಾಡ್ತಿರ್ತೀನಿ, ನಾನು ಸಣ್ಣವಳಿದ್ದಾಗ ನನಗೆ ಪೆನ್ ಯಾವ ಥರ ಹಿಡ್ಕೋಬೇಕು ಅಂತ ಗೊತ್ತಿರಲ್ಲ. ಬೆಳೀತಾ ಏನಾಗುತ್ತೆ, ನನಗೆ ಪೆನ್ ಯಾವ ಥರ ಹಿಡ್ಕೋಬೇಕು ಅಂತ ಗೊತ್ತಾಗುತ್ತೆ. ಫಸ್ಟ್ ಏನು ಮಾಡ್ತಾ ಇರ್ತೀವಿ, ಜಸ್ಟ್ ಬರೀ ಈ ಥರ ಸ್ಕ್ರಿಬಲ್ ಮಾಡ್ತಾ ಇರುತ್ತೆ ಮಗು. ಈಗ ಸಪೋಸ್ ಮಗುನ ತೊಗೊಂಡ್ರೆ ಮಗು ಜಸ್ಟ್ ಸ್ಕ್ರಿಬಲ್ ಮಾಡ್ತಾ ಇರುತ್ತೆ, ಅದಕ್ಕೇನು ಅಂತ ಗೊತ್ತಿರಲ್ಲ, ಯಾವ ಥರ ಹಿಡ್ಕೋಬೇಕು ಅಂತ ಗೊತ್ತಿರಲ್ಲ. ಅದಾದಮೇಲೆ ಏನು ಮಾಡುತ್ತೆ, ಸ್ಲೋಲಿ ಮಗು ಪೆನ್ನನ್ನು ಯಾವ ಥರ ಹಿಡಿಬೇಕು ಅಂತ ತಿಳ್ಕೊಳ್ಳುತ್ತೆ. ಪೆನ್ನನ್ನು ಯಾವ ಥರ ಹಿಡಿಬೇಕು ಅಂತ ತಿಳ್ಕೊಂಡ್ಮೇಲೆ ಸುಮ್ಮನೆ ರ್ಯಾಂಡಮಾಗಿ ಏನೋ ಬರೆಯೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಅದಾದಮೇಲೆ ನಾವು ಕಲಿಸ್ಕೊಟ್ವಿ ಅಂತಂದರೆ ಎ ಬರೆಯುತ್ತೆ, ಬಿ ಬರೆಯುತ್ತೆ. ಸೊ ಇದನ್ನೆಲ್ಲ ಏನು ಹೇಳ್ತೀವಿ ಅಂದರೆ, ಇದನ್ನೆಲ್ಲ ನಾವು ಮೆಚುರೇಷನ್ ಆಫ್ ಫಂಕ್ಷನ್ಸ್ ಅಂತ ಹೇಳ್ತೀವಿ. ಮೆಚುರೇಷನ್ ಆಫ್ ಫಂಕ್ಷನ್ಸ್, ದಟ್ ಈಸ್ ನಥಿಂಗ್ ಬಟ್ ಯುವರ್ ಡೆವಲಪ್ಮೆಂಟ್. ಸೊ ಇದೇನು ಇಂಡಿಕೇಟ್ ಮಾಡುತ್ತೆ, ಇಟ್ ಮೆಷರ್ಸ್ ದ ಮೆಚುರೇಷನ್ ಆ್ಯಂಡ್ ಮೈಲಿನೇಷನ್ ಆಫ್ ದ ನರ್ವಸ್ ಸಿಸ್ಟಮ್. ನಮ್ಮದು ಬ್ರೈನ್ ಏನಿದೆ, ನರ್ವಸ್ ಸಿಸ್ಟಮ್ ಏನಿದೆ, ಅದರದ್ದು ಮೆಚುರೇಷನ್ ಮತ್ತು ಮೈಲಿನೇಷನ್ ಯಾವ ಥರ ಆಗಿದೆ ಅನ್ನೋದನ್ನು ಈ ಡೆವಲಪ್ಮೆಂಟ್ ಅನ್ನೋದು ನಮಗೆ ತಿಳಿಸ್ಕೊಡುತ್ತೆ. ಸೊ ಇದರಲ್ಲಿ ಏನು ಮಾಡ್ತೀವಿ, ನಾವು ವೆರೈಟಿ ಆಫ್ ಸ್ಕಿಲ್ಸ್ನ ಅಕ್ವೈರ್ ಮಾಡ್ತೀವಿ. ವೆರೈಟಿ ಆಫ್ ಸ್ಕಿಲ್ಸಲ್ಲಿ ಎಮೋಷ್ನಲ್ ಸ್ಕಿಲ್ಸ್ ಇರ್ಬೋದು, ಅಥವಾ ಸೋಷಿಯಲ್ ಸ್ಕಿಲ್ಸು. ಈಗ ಮಗು ನಗೋದಾಗಲಿ, ಅಳೋದಾಗಲಿ, ಬರ್ತಾ ಸ್ಟಾರ್ಟಿಂಗ್ ನಗ್ತಾ ಇರುತ್ತೆ, ಆಮೇಲೆ ಮನುಷ್ಯರನ್ನ ಐಡೆಂಟಿಫೈ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ, ನಗುತ್ತೆ, ಅದೆಲ್ಲ ಏನು ಹೇಳ್ತೀವಿ, ಅದೆಲ್ಲ ನಾವು ಸ್ಕಿಲ್ಸ್ ಅಂತ ಹೇಳ್ತೀವಿ. ಆಮೇಲೆ ಸೋಷಿಯಲ್ ಸ್ಕಿಲ್ಸ್ ಅಂತ ಬಂದರೆ, ಯಾವ ಥರ ನಾವು ಸೊಸೈಟಿಲಿ ಇರಬೇಕು, ಯಾವ ಥರ ಯಾವುದಾದ್ರು ಒಂದು ಗ್ರೂಪ್ ಆಫ್ ಪೀಪಲ್ ಬಂದಿದ್ರು ಅಂದರೆ ಅವ್ರಗಳ ಮಧ್ಯೆ ಯಾವ ಥರ ಇರಬೇಕು, ಯಾವ ಥರ ಬಿಹೇವ್ ಮಾಡಬೇಕು ಅನ್ನೋದೆಲ್ಲ ಏನಿದೆ ಅದು ಸ್ಕಿಲ್ಸ್. ಇದನ್ನೆಲ್ಲ ಏನು ಹೇಳ್ತೀವಿ ನಾವು, ಡೆವಲಪ್ಮೆಂಟ್. ಇದಿಷ್ಟು ಡೆಫಿನೇಷನ್ ಆಫ್ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್. ನೆಕ್ಸ್ಟ್ ಬಂದುಬಿಟ್ಟು ಯಾವ್ಯಾವ ಫ್ಯಾಕ್ಟರ್ಸ್ ಇನ್ಫ್ಲೂಯೆನ್ಸ್ ಮಾಡುತ್ತೆ ಅನ್ನೋದನ್ನು ನೋಡೋಣ. ಈ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟಿಗೆ ಯಾವ್ಯಾವ ಫ್ಯಾಕ್ಟರ್ಸ್ ಇನ್ಫ್ಲೂಯೆನ್ಸ್ ಮಾಡುತ್ತೆ ಅನ್ನೋದನ್ನು ನೋಡೋಣ. ಫಸ್ಟ್ ಬಂದುಬಿಟ್ಟು ನಮ್ಮದು ಜೆನೆಟಿಕ್ ಫ್ಯಾಕ್ಟರ್ಸ್, ನೆಕ್ಸ್ಟ್ ಬಂದುಬಿಟ್ಟು ಪ್ರೀನೇಟಲ್ ಫ್ಯಾಕ್ಟರ್ಸ್, ಆ್ಯಂಡ್ ಥರ್ಡ್ ಈಸ್ ಯುವರ್ ಎಂಡೋಕ್ರೈನ್ ಫ್ಯಾಕ್ಟರ್ಸ್, ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಯುವರ್ ಸೋಷಿಯೋ ಎಕನಾಮಿಕ್ ಸ್ಟೇಟಸ್. ಫಸ್ಟ್ ಜೆನೆಟಿಕ್ ಕಾಂಪೊನೆಂಟಲ್ಲಿ ಬರೋದು ನಮಗೆ ಜೆನೆಟಿಕ್ ಪೊಟೆನ್ಷಿಯಲ್ ಅಂತಂದರೆ ಪೇರೆಂಟಲ್ ಟ್ರೇಟ್ಸ್. ಸಪೋಸ್ ಈಗ ತಂದೆ ತಾಯಿ
ಹೈಟ್ ಜಾಸ್ತಿ ಇದೆ, ತಂದೆ ತಾಯಿ ಹೈಟ್ ಜಾಸ್ತಿ ಇದೆ ಅಂದರೆ ಅದು ಜೆನೆಟಿಕ್ ಕಾಂಪೊನೆಂಟ್ ಏನಾಗುತ್ತೆ, ಮಗುನೂ ಕೂಡ ಮಗುನೂ ಕೂಡ ಈಗ ಆಬ್ವಿಯಸ್ಲಿ ಏನಾಗುತ್ತೆ ಅಂತಂದರೆ ಜೆನೆಟಿಕ್ ಕಾಂಪೊನೆಂಟಿಂದ ಅದ್ರದ್ದು ಕೂಡ ಹೈಟ್ ಜಾಸ್ತಿ ಇರುತ್ತೆ. ಸೊ ಅದಕ್ಕೇನು ಹೇಳ್ತೀವಿ ನಾವು, ಜೆನೆಟಿಕ್ ಕಾಂಪೊನೆಂಟ್ ನಮ್ಮದು ಏನು ಪೇರೆಂಟಲ್ ಟ್ರೇಟ್ಸ್ ಇರುತ್ತಲ್ಲ ಅದು ಪಾಸ್ ಆನ್ ಆಗುತ್ತೆ ನಮ್ಮ ನೆಕ್ಸ್ಟ್ ಜನ್ರೇಷನ್. ಸೊ ಮಗು ಹೈಟ್ ಕೂಡ ಆಬ್ವಿಯಸ್ಲಿ ಜಾಸ್ತಿ ಆಗುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಸೆಕ್ಸ್. ಯೂಶ್ವಲಿ ನಾವು ನೋಡಿದ ಹಾಗೆ ಮೇಲ್ಸ್ದು ಹೈಟ್ ಏನಿರುತ್ತಲ್ಲ ಅದು ಫೀಮೇಲ್ಸ್ಗಿಂತ ಜಾಸ್ತಿ ಇರುತ್ತೆ. ಸಪೋಸ್ ಇದನ್ನು ಯಾವ ಥರ ಬರಿಬೋದು ಅಂದರೆ, ಬಾಯ್ಸ್ದು ಹೈಟು ಯೂಶ್ವಲಿ ಬಾಯ್ಸ್ ಹೈಟ್ ಏನಿರುತ್ತೆ ಅದು ಗರ್ಲ್ಸ್ಗಿಂತ ಜಾಸ್ತಿ ಇರುತ್ತೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ರೇಸ್. ಕೆಲವೊಂದು ಪಾರ್ಟ್ ಆಫ್ ದ ಕಂಟ್ರಿ, ಕೆಲವೊಂದು ಪಾರ್ಟ್ ಆಫ್ ದ ವರ್ಲ್ಡಲ್ಲಿ ಏನಾಗುತ್ತೆ ಅಂತಂದರೆ ಉದ್ದ ಇರ್ತಾರೆ, ಕೆಲವೊಬ್ಬರು ಕುಳ್ಳ ಇರ್ತಾರೆ. ಸೊ ಇದೆಲ್ಲ ರೇಸ್ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ನಾವು ಅಮೆರಿಕದವ್ರನ್ನ ಕನ್ಸಿಡರ್ ಮಾಡಿದ್ರೆ ಯೂಶ್ವಲಿ ಅವರು ಇಂಡಿಯಾದವ್ರಿಗಿಂತ ಉದ್ದ ಇರ್ತಾರೆ. ಈಗ ವೆಸ್ಟರ್ನ್ ಪೀಪಲ್ನ ತೊಗೊಂಡ್ವಿ ಅಂತಂದರೆ ಅವರು ಯೂಶ್ವಲಿ ನಮಗಿಂತ ಹೈಟಲ್ಲಿ ಜಾಸ್ತಿ ಇರ್ತಾರೆ. ಸೊ ರೇಸ್ ಪ್ಲೇಸ್ ಅ ರೋಲ್ ಇನ್ ದ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್. ಅದು ನೆಕ್ಸ್ಟ್ ಬಂದುಬಿಟ್ಟು ನಮ್ಮದು ಕ್ರೋಮೋಸೋಮಲ್ ಡಿಸಾರ್ಡರ್ಸ್. ಕೆಲವೊಂದು ಕ್ರೋಮೋಸೋಮಲ್ ಡಿಸಾರ್ಡರ್ಸಲ್ಲಿ ಏನಾಗುತ್ತೆ ಅಂದರೆ ಹೈಟ್ ಏನಾಗುತ್ತೆ ತುಂಬ ಕಡಿಮೆ ಇರುತ್ತೆ. ಕೆಲವೊಂದು ಕ್ರೋಮೋಸೋಮಲ್ ಡಿಸಾರ್ಡರ್ಸ್ ಏನಾಗಿರುತ್ತೆ, ಹೈಟ್ ಏನಿರುತ್ತೆ ತುಂಬ ಜಾಸ್ತಿ ಇರುತ್ತೆ. ಸಪೋಸ್ ನಾವು ಡೌನ್ ಸಿಂಡ್ರೋಮ್ ತೊಗೊಂಡ್ವಿ ಅಂತಂದರೆ ಹೈಟ್ ಕುಳ್ಳ ಇರ್ತಾರೆ. ಟರ್ನರ್ ಸಿಂಡ್ರೋಮ್ ತೊಗೊಂಡ್ವಿ ಅಂದರೆ ಅದರಲ್ಲೂ ಕೂಡ ಹೈಟ್ ಏನಿರುತ್ತಲ್ಲ ಅದು ಕುಳ್ಳ ಇರ್ತಾರೆ. ಸೊ ಆಮೇಲೆ ಡೆವಲಪ್ಮೆಂಟಲ್ಲೂ ಅಷ್ಟೇ ಕೂಡ ಅವರಿಗೆ ಎಲ್ಲ ಈ ಡೆವಲಪ್ಮೆಂಟಲ್ ಸ್ಕಿಲ್ಸ್ ಅಷ್ಟೊಂದು ಡೆವಲಪ್ ಆಗಿರಲ್ಲ. ಸೊ ಕೆಲವೊಂದು ಕ್ರೋಮೋಸೋಮ್ ಡಿಸಾರ್ಡರ್ಸಲ್ಲಿ ಏನಾಗಿರುತ್ತೆ, ಈ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟು ಕಡಿಮೆ ಆಗಿರುತ್ತೆ. ಸೊ ಈ ಕ್ರೋಮೋಸೋಮ್ಸ್ ಏನಿದೆಯಲ್ಲ ಅದು ಇನ್ಫ್ಲೂಯೆನ್ಸ್ ಮಾಡುತ್ತೆ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ನ. ನೆಕ್ಸ್ಟ್ ಬಂದುಬಿಟ್ಟು ನಮ್ಮದು ಪ್ರೀನೇಟಲ್ ಫ್ಯಾಕ್ಟರ್ಸ್ ಯಾವ್ಯಾವಿದೆ. ನೇಟಲ್ ಅಂದರೆ ಏನಂತ ಹೇಳಿದ್ದೀನಿ ನಾನು. ನೇಟಲ್ ಈಸ್ ನಥಿಂಗ್ ಬಟ್ ಯೋರ್ ಬರ್ತ್. ಸೊ ಬಿಫೋರ್ ಬರ್ತ್ ಅಂದರೆ ತಾಯಿ ಪ್ರೆಗ್ನೆಂಟ್ ಇದ್ದಾಗ ಯಾವ್ಯಾವ ಕಂಡೀಷನ್ಸು ಅಫೆಕ್ಟ್ ಮಾಡುತ್ತೆ. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಇಂಪಾರ್ಟೆಂಟ್ ಒಂದು ಬಂದುಬಿಟ್ಟು ಮ್ಯಾಟ್ರನಲ್ ನ್ಯೂಟ್ರಿಷನ್. ತಾಯಿ ಚೆನ್ನಾಗಿ ತಿಂತಾ ಇದ್ದರೆ, ಒಳ್ಳೆ ವೆಯ್ಟ್ ಗೇನ್ ಮಾಡಿದರೆ, ಅಥವಾ ತಾಯಿ ಆರೋಗ್ಯ ಚೆನ್ನಾಗಿತ್ತು ಅಂದರೆ ಯೂಶ್ವಲಿ ಹುಟ್ಟೋ ಮಗುದು ಏನು ವೆಯ್ಟ್ ಮತ್ತು ಹೈಟ್ ಇರುತ್ತಲ್ಲ ಅದು ಚೆನ್ನಾಗಿರುತ್ತೆ. ಅದೇ ತಾಯಿ ಚೆನ್ನಾಗಿ ತಿಂತಾ ಇಲ್ಲ, ಅಂಡರ್ ವೆಯ್ಟ್ ಇದ್ದಾರೆ, ಅಥವಾ ಅಂಡರ್ ನ್ಯೂಟ್ರಿಷನ್ ಚೆನ್ನಾಗಿ ತೊಗೋತಾ ಇಲ್ಲ, ಚೆನ್ನಾಗಿ ಒಳ್ಳೊಳ್ಳೆ ತರಕಾರಿ ಅದೇನು ತಿಂತಾ ಇಲ್ಲ ಅಂತಂದರೆ ಏನಾಗುತ್ತೆ ಅಂತಂದರೆ ಹುಟ್ಟೋ ಮಗುದು ವೆಯ್ಟ್ ಮತ್ತು ಯೂಶ್ವಲಿ ಗ್ರೋತ್ ಮತ್ತು ಡೆವಲಪ್ಮೆಂಟ್ ಅಫೆಕ್ಟ್ ಆಗುತ್ತೆ. ಸೊ ಮೆಟರ್ನಲ್ ನ್ಯೂಟ್ರಿಷನ್ ತುಂಬ ಇಂಪಾರ್ಟೆಂಟ್ ಫ್ಯಾಕ್ಟರ್ ಆಗುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಮೆಟರ್ನಲ್ ಏಜ್ ಯೂಶ್ವಲಿ ಏನು ಹೇಳ್ತೀವಿ ನಾವು, ಲೆಸ್ ದ್ಯಾನ್ 18 ಇಯರ್ಸ್ ಆರ್ ಮೋರ್ ದ್ಯಾನ್ 35 ಇಯರ್ಸ್. ಮೋರ್ ದ್ಯಾನ್ 35 ಇಯರ್ಸ್ ಅಂತ ತೊಗೊಂಡ್ರೆ ಯೂಶ್ವಲಿ ಮೋರ್ ದ್ಯಾನ್ 35 ಇಯರ್ಸ್ ಏನಾಗುತ್ತೆ ಅಂತಂದರೆ ಈ ಜೆನೆಟಿಕ್ ಡಿಸಾರ್ಡರ್ಸ್ ಅಂತ ಏನು ಹೇಳ್ತೀವಲ್ಲ ನಾವು, ಈ ಜೆನೆಟಿಕ್ ಡಿಸಾರ್ಡರ್ಸು ತುಂಬ ಕಾಮನ್ ಆಗಿ ಅಫೆಕ್ಟ್ ಮಾಡ್ತವೆ. ಮೋರ್ ದ್ಯಾನ್ 35 ಇಯರ್ಸ್ ಅಫೆಕ್ಟ್ ಮಾಡ್ತವೆ ಅಂತಲೇ ಅಲ್ಲ, ಯೂಶ್ವಲಿ ಫ್ರೀಕ್ವೆನ್ಸಿ ಅಥವಾ ಈ ಒಂದು ನಾವು ರೇಷೋ ತೊಗೊಂಡಾಗ ಏನಿರುತ್ತೆ, ಮೋರ್ ದ್ಯಾನ್ 35 ಇಯರ್ಸ್ ಏಜ್ ಆಫ್ ವಿಮನಲ್ಲಿ ಅವಾಗ ಅವರು ಕನ್ಸೀವ್ ಆದರು ಅಥವಾ ಪ್ರೆಗ್ನೆಂಟ್ ಆದರು ಅಂತಂದರೆ ಜೆನೆಟಿಕ್ ಡಿಸಾರ್ಡರ್ಸು ಜಾಸ್ತಿ ಆಗುತ್ತೆ. ಸೊ ಮೋರ್ ದ್ಯಾನ್ 35 ಇಯರ್ಸ್ ಅಥವಾ ಲೆಸ್ ದ್ಯಾನ್ 18 ಇಯರ್ಸ್ ಇತ್ತು ಅಂದರೆ ಅವರಿನ್ನು ಟೀನೇಜಲ್ಲಿ ಇರ್ತಾರೆ ಅಥವಾ ಅಡಲಸೆನ್ಸಲ್ಲಿ ಇರ್ತಾರೆ. ಅವಾಗ ಏನಾಗುತ್ತೆ ಅಂತಂದರೆ ನ್ಯೂಟ್ರಿಷನ್ ಅಷ್ಟು ಚೆನ್ನಾಗಿರಲ್ಲ, ಆಮೇಲೆ ಅವ್ರದ್ದು ಏನಾಗಿರುತ್ತೆ, ಫಿಸಿಕಲ್ ಗ್ರೋತ್ ಚೆನ್ನಾಗಿರಲ್ಲ, ಅವರು ಮೆಚುರೇಷನ್ ಅಟೈನ್ ಆಗಿರಲ್ಲ. ಸೊ ಅವರಿಗೆ ಯಾವ ಥರ ಪ್ರೆಗ್ನೆನ್ಸಿನ ಹ್ಯಾಂಡಲ್ ಮಾಡಬೇಕು ಅನ್ನೋದು ಗೊತ್ತಾಗಲ್ಲ. ಸೊ ಅವಾಗೇನಾಗುತ್ತೆ, ಈ ಎರಡೂ ಕಂಡೀಷನಲ್ಲಿ ಏನು ಮಾಡ್ತವೆ, ಅಫೆಕ್ಟ್ ಮಾಡ್ತವೆ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ ಆಫ್ ದ ಬೇಬಿ. ಅದ್ರ ನೆಕ್ಸ್ಟ್ ಬಂದುಬಿಟ್ಟು ಮ್ಯಾಟರ್ನಲ್ ಡಿಸೀಸಸ್ಸಲ್ಲಿ ಏನು ಬರುತ್ತೆ, ಒಂದು ಅನಿಮಿಯಾ, ಪ್ರಿಎಕ್ಲಾಂಪ್ಸಿಯಾ ಮತ್ತು ಜೆಸ್ಟೇಷನಲ್ ಡಯಾಬಿಟಿಸ್ ಮೆಲೈಟಿಸ್. ಅನಿಮಿಯಾದಲ್ಲಿ ಏನಾಗಿರುತ್ತೆ, ಅನಿಮಿಯಾದಲ್ಲಿ ಹಿಮೋಗ್ಲೋಬಿನ್ ಕಾನ್ಸಂಟ್ರೇಷನ್ ಕಡಿಮೆ ಆಗಿರುತ್ತೆ. ಪ್ರಿಎಕ್ಲಾಂಪ್ಸಿಯಾದಲ್ಲಿ BP ಜಾಸ್ತಿ ಆಗೋದ್ರಿಂದ ಏನಾಗುತ್ತೆ, IUGR ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. IUGR ಅಂತಂದರೆ ಏನು ಹೇಳ್ತೀವಿ, ಇಂಟ್ರಾಯುಟ್ರೈನ್ ಗ್ರೋತ್ ರಿಸ್ಟ್ರಿಕ್ಷನ್ ಆಗೋ ಚಾನ್ಸಸ್ ಪ್ರಿಎಕ್ಲಾಂಪ್ಸಿಯಾದಲ್ಲಿ ಜಾಸ್ತಿ ಇರುತ್ತೆ. ಹಾಗೆ ನಾವು ಜೆಸ್ಟೇಷನಲ್ ಡಯಾಬಿಟಿಸ್ ಮೆಲೈಟಿಸ್ ತೊಗೊಂಡ್ರೆ ಯೂಶ್ವಲಿ ಬರ್ತ್ ವೆಯ್ಟ್ ಏನಿರುತ್ತಲ್ಲ, ಬೇಬಿದು ಬರ್ತ್ ವೆಯ್ಟ್ ಏನಿರುತ್ತಲ್ಲ ಅದು ನಾರ್ಮಲ್ ಬೇಬೀಸ್ಗಿಂತ ಜಾಸ್ತಿ ಇರುತ್ತೆ. ಯಾಕೆ ಅಂತಂದರೆ ಇನ್ಸುಲಿನಿಂದ ಯೂಶ್ವಲಿ ಬರ್ತ್ ವೆಯ್ಟ್ ಏನಿರುತ್ತೆ ಜಾಸ್ತಿ ಇರುತ್ತೆ. ಸೊ ಮೆಟರ್ನಲ್ ಡಿಸೀಸಸ್ಸು ಕೂಡ ಅಫೆಕ್ಟ್ ಮಾಡ್ತವೆ. ನೆಕ್ಸ್ಟ್ ಬಂದುಬಿಟ್ಟು ಎಕ್ಸ್ಪೋಜರ್ ಟು ಟಾಕ್ಸಿನ್ಸ್ ಅಂದರೆ ಆಲ್ಕೋಹಾಲ್, ಸ್ಮೋಕಿಂಗ್ ಮತ್ತು ಡ್ರಗ್ಸ್, ರೇಡಿಯೇಷನ್. ಸೊ ಆಲ್ಕೋಹಾಲ್ ಕನ್ಸ್ಯೂಮ್ ಮಾಡೋದ್ರಿಂದ, ಸ್ಮೋಕಿಂಗ್ ಮಾಡೋದ್ರಿಂದ ಎಲ್ಲ ಏನಾಗುತ್ತೆ ಅಂದರೆ IUGR ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಆಮೇಲೆ ಕೆಲವೊಂದು ಡ್ರಗ್ಸ್ ಪ್ರೆಗ್ನೆನ್ಸಿಯಲ್ಲಿ ಯೂಶ್ವಲಿ ನಾವು ಯಾವುದು ಮಾತ್ರೆಗಳನ್ನು ತೊಗೊಳೋದಕ್ಕೆ ಅಡ್ವೈಸ್ ಮಾಡಲ್ಲ, ಎಕ್ಸೆಪ್ಟ್ ದ ವೈಟಮಿನ್ಸ್ ಮಾತ್ರೆ, ಯಾವ ಮಾತ್ರೆಗಳನ್ನೂ ಸಹ ತೊಗೊಳೋಕ್ಕೆ ಅಡ್ವೈಸ್ ಮಾಡಲ್ಲ.
ಆದರೆ ಕೆಲವೊಂದು ಸರಿ ಏನಾಗುತ್ತೆ ಅಂತಂದರೆ ಕೆಲವೊಂದು ಕಂಡೀಷನ್ಸಲ್ಲಿ ಅವರು ತಗೊಳ್ಳೇಬೇಕಾದಂಥ ಪರಿಸ್ಥಿತಿ ಬರುತ್ತೆ, ಅಥವಾ ಆಕ್ಸಿಡೆಂಟಲ್ ಆಗೋ ಅಥವಾ ಪ್ರೀ ಡಿಸೀಸಸ್ ಯಾವುದಾದ್ರೂ ಇತ್ತು ಅಂದರೆ ಅವರು ಕಂಟಿನ್ಯೂ ಮಾಡ್ತಾ ಇರ್ತಾರೆ. ಸೊ ಅಂಥ ಕಂಡೀಷನ್ಸಲ್ಲಿ ಏನಾಗೋದು, ಅಂಥ ಕಂಡೀಷನ್ಸಲ್ಲಿ ಈ ಗ್ರೋತ್ ಏನಿರುತ್ತೆ ಅದು ಅಫೆಕ್ಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ, ಇವನ್ ಇನ್ ಯೋರ್ ರೇಡಿಯೇಷನ್. ದೆನ್ ಇನ್ಫೆಕ್ಷನ್ಸಲ್ಲಿ ಬಂದುಬಿಟ್ಟು ನಾವೇನು ಟಾರ್ಚ್ ಇನ್ಫೆಕ್ಷನ್ಸ್, ಟಾಕ್ಸೋಪ್ಲಾಸ್ಮೋಸಿಸ್, ಸೈಟೋಮೆಗಾಲವೈರಸ್ ಆ್ಯಂಡ್ ರುಬೆಲ್ಲಾ ಮತ್ತು ಹರ್ಪೀಸ್. ಸೊ ಈ ಏನು 4 ಇನ್ಫೆಕ್ಷನ್ಸ್ ಇದೆ ಅದು ಪ್ರೆಗ್ನೆನ್ಸಿಲಿ ಬಂತು ಅಂದರೆ ಎಸ್ಪೆಷಲಿ ಫಸ್ಟ್ 3 months ಆಫ್ ದ ಪ್ರೆಗ್ನೆನ್ಸಿ. ಸೊ ಅವಾಗ ಏನಾಗುತ್ತೆ, ಬೇಬಿದು ಗ್ರೋತ್ ಮತ್ತು ಡೆವಲಪ್ಮೆಂಟ್ ಅಫೆಕ್ಟ್ ಆಗುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ನಾನು ಆಗಲೇ ಹೇಳ್ದಂಗೆ ಪ್ಲೆಸೆಂಟಲ್ ಇನ್ಸಫಿಷಿಯನ್ಸಿಂದ ಏನಾಗುತ್ತೆ, ಪ್ಲೆಸೆಂಟಲ್ ಇನ್ಸಫಿಷಿಯನ್ಸಿಂದ IUGR ಆಗುತ್ತೆ. IUGR ಬಂದುಬಿಟ್ಟು ಇಂಟ್ರಾಯುಟ್ರೈನ್ ಗ್ರೋತ್ ರಿಸ್ಟ್ರಿಕ್ಷನ್. IUGR ಅಂದರೆ ಇಂಟ್ರಾಯುಟ್ರೈನ್ ಗ್ರೋತ್ ರಿಸ್ಟ್ರಿಕ್ಷನ್ ಆರ್ ಗ್ರೋತ್ ರಿಟಾರ್ಡೇಷನ್. ಸೊ IUGR ಆಗೋ ಸಾಧ್ಯತೆಗಳು ಇರುತ್ತೆ. ಇದೆಲ್ಲ ಮದರ್ದು ಏನೇನು ಮದರಿಂದ ಬೇಬಿಗೆ ಯಾವ ಥರ ಅಫೆಕ್ಟ್ ಆಗ್ಬೋದು, ಯಾವ್ಯಾವ ಫ್ಯಾಕ್ಟರ್ಸು ಅಫೆಕ್ಟ್ ಆಗ್ಬೋದು ಅನ್ನೋದನ್ನು ನಾವು ನೋಡಿದ್ವಿ. ನೆಕ್ಸ್ಟ್ ಬಂದುಬಿಟ್ಟು ನಮ್ಮದು ಎಂಡೋಕ್ರೈನಲ್ಲಿ 3 ಇಂಪಾರ್ಟೆಂಟಾಗಿ ನಮಗೆ ಬರುವಂಥದ್ದು, ಒಂದು ಥೈರಾಯ್ಡ್ ಹಾರ್ಮೋನ್, ಇನ್ನೊಂದು ಇನ್ಸುಲಿನ್ ಮತ್ತು ಗ್ಲುಕೋಕಾರ್ಟಿಕಾಯ್ಡ್ಸ್. ಥೈರಾಯ್ಡ್ ಹಾರ್ಮೋನಿಂದ ಏನಾಗುತ್ತೆ, ಥೈರಾಯ್ಡ್ ಹಾರ್ಮೋನ್ ಯೂಶಲಿ ಗ್ರೋತ್ಗೆ ತುಂಬ ಇಂಪಾರ್ಟೆಂಟ್, ಗ್ರೋತಿಗೆ ಥೈರಾಯ್ಡ್ ಹಾರ್ಮೋನ್ ತುಂಬ ಇಂಪಾರ್ಟೆಂಟ್, ಸೊ ಆ್ಯಸ್ ವೆಲ್ ಆಸ್ ಫಾರ್ ಯುವರ್ ಡೆವಲಪ್ಮೆಂಟ್. ಸೊ ಥೈರಾಯ್ಡ್ ಹಾರ್ಮೋನ್ ಬಾಡಿಲಿ ಕಡಿಮೆ ಆಗೋದ್ರಿಂದ ಏನಾಗುತ್ತೆ ಅಂದರೆ ಯೂಶಲಿ ಹುಟ್ಟೋ ಮಗುಗೆ ಏನಾಗುತ್ತೆ, ಡ್ವಾರ್ಫಿಸಮ್ ಆಗೋ ಸಾಧ್ಯತೆಗಳಿರುತ್ತೆ, ಮೆಂಟಲ್ ರಿಟಾರ್ಡೇಷನ್ ಆಗೋ ಸಾಧ್ಯತೆಗಳಿರುತ್ತೆ. ಸೊ ಹಾಗಾಗಿ ಪ್ರೆಗ್ನೆಂಟ್ ಇದ್ದಾಗ ಥೈರಾಯ್ಡ್ ಲೆವೆಲ್ಸ್ ಬಾಡಿಲಿ ಸರಿಯಾಗಿದೆಯೋ ಇಲ್ಲೋ ಅಂತ ಚೆಕ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆ, ಇಂಟ್ರಾಯುಟ್ರೈನ್ ಕೂಡ ಥೈರಾಯ್ಡ್ ಹಾರ್ಮೋನ್ನು ಅಫೆಕ್ಟ್ ಮಾಡುತ್ತೆ. ಫ್ಯಾಕ್ಟರು ಏನಿರುತ್ತಲ್ಲ ಅದು ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ ಆಫ್ ದ ಬೇಬಿನ ಅಫೆಕ್ಟ್ ಮಾಡುತ್ತೆ. ಸೊ ಡ್ಯೂರಿಂಗ್ ಪ್ರೆಗ್ನೆನ್ಸಿಲಿ ಏನಾದರೂ ಹೈಪೋಥೈರಾಯ್ಡಿಸಮ್ ಇತ್ತು ಅಂದರೆ ಅದನ್ನು ನಾವು ಟ್ರೀಟ್ ಮಾಡಬೇಕು. ಸೊ ನೆಕ್ಸ್ಟ್ ಆ್ಯಸ್ ಯೂಶುವಲ್ ನಾನು ಆಗಲೇ ಹೇಳಿದಾಗೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಬಂತು, ಜೆಸ್ಟೇಷನಲ್ ಡಯಾಬಿಟಿಸ್ ಬಂತು ಅಂತಂದರೆ ವೆಯ್ಟ್ ಏನಾಗುತ್ತೆ, ಹುಟ್ಟೋ ವೆಯ್ಟ್ ಏನಾಗುತ್ತೆ ಅದು ಜಾಸ್ತಿ ಆಗುತ್ತೆ. ನೆಕ್ಸ್ಟ್ ಲಾಸ್ಟ್ ಬಂದುಬಿಟ್ಟು ಯುವರ್ ಗ್ಲುಕೋಕಾರ್ಟಿಕಾಯ್ಡ್ಸ್. ಆಲ್ ದೀಸ್ ಹಾರ್ಮೋನ್ಸ್ ಪ್ಲೇ ಇಂಪಾರ್ಟೆಂಟ್ ರೋಲ್ ಇನ್ your growth and development. ಲಾಸ್ಟ್ ಕಂಡೀಷನ್ ಬಂದುಬಿಟ್ಟು ನಮ್ಮದು ಸೋಷಿಯೋ ಎಕನಾಮಿಕ್ ಸ್ಟೇಟ್. ಸಪೋಸ್ ಈಗ ಮಗು ಎಲ್ಲಿದೆ, ಮಗು ಬಡತನದಲ್ಲಿದೆ ಅಂತಂದರೆ ಆಬ್ವಿಯಸ್ಲಿ ಅದ್ರದ್ದು ಊಟ ಸರಿಯಾಗಿ ಸಿಗ್ತಾ ಇರಲ್ಲ, ಅಥವಾ ನ್ಯೂಟ್ರಿಷನ್ ಸರಿಯಾಗಿ ಸಿಗ್ತಾ ಇರಲ್ಲ, ಅಂಡರ್ ನ್ಯೂಟ್ರಿಷನ್ ಇರುತ್ತೆ, ಸ್ಮಾಲ್ ನ್ಯೂಟ್ರಿಷನ್ ಇರುತ್ತೆ. ಸೊ ವೆಯ್ಟ್ ಕಡಿಮೆ ಆಗೋ ಸಾಧ್ಯತೆಗಳಿರುತ್ತೆ, ಹೈಟ್ ಕಡಿಮೆ ಆಗೋ ಸಾಧ್ಯತೆಗಳಿರುತ್ತೆ. ಮತ್ತು ಪೇರೆಂಟ್ಸ್ ಎಜುಕೇಷನ್ನು ಕೂಡ ಇದರಲ್ಲಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ತಂದೆ ತಾಯಿ ಎಜುಕೇಷನ್ ಇತ್ತು, ತಂದೆ ತಾಯಿ ಗ್ರ್ಯಾಜುಯೇಟ್ಸ್ ಇದ್ದರು, ತಂದೆ ತಾಯಿ ಓದ್ಕೊಂಡಿದ್ರು ಅಂತಂದರೆ ಅವರಿಗೆ ಇದರಿಂದ ಏನೇನು ಆಗುತ್ತೆ, ಮಗುನ ಚೆನ್ನಾಗಿ ಬೆಳೆಸಲಿದ್ರೆ ಏನೇನು ಆಗುತ್ತೆ, ಯಾವ್ಯಾವ ಥರ ಆಗುತ್ತೆ, ಏನೇನು ಪ್ರೆಗ್ನೆನ್ಸಿಲಿ ಯಾವ ಥರ ಇರಬೇಕು, ಹುಟ್ಟಿದ ಮೇಲೆ ಯಾವ್ಯಾವ ಥರ ತಿನ್ನಿಸ್ಬೇಕು, ಏನು ಬೇಕು ಅನ್ನೋದು ತಂದೆ ತಾಯಿ ಗೊತ್ತಿರುತ್ತೆ. ಅದೇ ಪೇರೆಂಟ್ಸಿಗೆ ನಾಲೆಡ್ಜ್ ಇರಲಿಲ್ಲ ಅಂತಂದರೆ ಆ ಮಗುಗೆ ಗ್ರೋತ್ ಮತ್ತು ಡೆವಲಪ್ಮೆಂಟ್ ಏನಿರುತ್ತೆ ಅದು ಅಫೆಕ್ಟ್ ಆಗುತ್ತೆ. ಸೊ ಆಮೇಲೆ ಮತ್ತೆ ಮಗು ಬದುಕೋ ಎನ್ವಿರಾನ್ಮೆಂಟ್ ಕೂಡ ತುಂಬ ಮೇಜರ್ ರೋಲ್ನ ಪ್ಲೇ ಮಾಡುತ್ತೆ. ಸೊ ಇದೆಲ್ಲ ಬಂದುಬಿಟ್ಟು ಫ್ಯಾಕ್ಟರ್ಸ್ ವಿಚ್ ಇನ್ಫ್ಲೂಯೆನ್ಸ್ ದ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ ಆಫ್ ದ ಚೈಲ್ಡ್. ಸೊ ನೆಕ್ಸ್ಟ್ ಬಂದುಬಿಟ್ಟು ಪೀರಿಯಡ್ಸ್ ಆಫ್ ಗ್ರೋತ್ ಬಂದುಬಿಟ್ಟು ತುಂಬ ಇಂಪಾರ್ಟೆಂಟ್ ಇರುತ್ತೆ. ಬಿಕಾಸ್ ನಿಮ್ಮ ನರ್ಸಿಂಗ್ ಎಕ್ಸಾಮ್ಸಲ್ಲಿ ಇಲ್ಲಿಂದ ಎಲ್ಲ ಒನ್ ಲೈನರ್ ಕ್ವಶನ್ಸ್ನ ಕೇಳ್ತಾರೆ. ನಾನು ಆಗಲೇ ಹೇಳಿದಾಗೆ ಬರ್ತ್ ಅಂದರೆ ನೇಟಲ್ ಈಸ್ ನಥಿಂಗ್ ಬಟ್ ಯುವರ್ ಬರ್ತ್. ಸೊ ಪ್ರೀನೇಟಲ್ ಅಂದರೆ ಬಿಫೋರ್ ಬರ್ತ್. ಸೊ ಓವಮ್ ಅಂತ ಯಾವಾಗ ಹೇಳ್ತೀವಿ ಅಂದರೆ ಫ್ರಮ್ 0 to 14 days ಆಫ್ ಜೆಸ್ಟೇಷನ್ ಏಜ್ಗೆ ಆ ಪೀರಿಯಡಲ್ಲಿ ಏನು ಹೇಳ್ತೀವಿ ನಾವು ಅದನ್ನು ಓವಮ್ ಅಂತೇಳ್ಬಿಟ್ಟು ಹೇಳ್ತೇವೆ. ಅದಾದಮೇಲೆ ಫ್ರಮ್ 14 days to 9 weeks ಆಫ್ ಜೆಸ್ಟೇಷನ್ ಏನು ಬರುತ್ತಲ್ಲ ಆ ಪೀರಿಯಡ್ಗೆ ನಾವೇನು ಹೇಳ್ತೀವಿ ಎಂಬ್ರಿಯೋ. ಅದಾದಮೇಲೆ ಬರೋದು ಫೀಟಸ್ ಅಂದರೆ ನಿಮಗೆಲ್ಲ ಗೊತ್ತು, ಫ್ರಮ್ 9 weeks. ಸೊ 9 weeksಯಿಂದ ಹುಟ್ಟೋ ತನಕ ಅದನ್ನು ನಾವು ಏನಂತ ಕರಿತೀವಿ, ಅದನ್ನು ಫೀಟಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ಇದರಲ್ಲಿ ತುಂಬ ಇಂಪಾರ್ಟೆಂಟ್ ಕ್ವಶನ್ ಒಂದು ಬರುತ್ತೆ, ಅದೇನಂತಂದರೆ ಪೆರಿನೇಟಲ್ ಪೀರಿಯಡ್ ಅಂದರೆ ಫ್ರಮ್ 22 weeks ಆಫ್ ಜೆಸ್ಟೇಷನ್ ಏಜ್ to 7 days after birth.
ಆ ಪೀರಿಯಡಿಗೆ ನಾವೇನು ಹೇಳ್ತೀವಿ ಪೆರಿನೇಟಲ್ ಪೀರಿಯಡ್ ಅಂತ ಹೇಳ್ತೀವಿ. ಪೆರಿನೇಟಲ್ ಪೀರಿಯಡ್ಗೂ ಮತ್ತು ಪ್ರೀನೇಟಲ್ ಗ್ರೋತ್ಗೂ ನೀವು ಕನ್ಫ್ಯೂಸ್ ಮಾಡ್ಕೊಳ್ಳೋಂಗಿಲ್ಲ. ಪೆರಿನೇಟಲ್ ಪೀರಿಯಡ್ ಅಂದರೆ 22 to 7 days ಆಫ್ಟರ್ ಬರ್ತ್, ದಟ್ ಪೀರಿಯಡ್ ಈಸ್ ಕಾಲ್ಡ್ ಆ್ಯಸ್ ಅ ಪೆರಿನೇಟಲ್ ಪೀರಿಯಡ್. ಇದು ಬಂದುಬಿಟ್ಟು ನಮ್ಮದು ಪ್ರೀನೇಟಲ್ ಪೀರಿಯಡ್ ಏನಿರುತ್ತೆ ಗ್ರೋತ್ದು, ಅದಕ್ಕೆ ನಾವು ಓವಮ್, ಎಂಬ್ರಿಯೋ, ಫೀಟಸ್ ಮತ್ತು ಪೆರಿನೇಟಲ್ ಪೀರಿಯಡ್ ಅಂತ ಹೇಳ್ತೀವಿ. ಈಗ ಪೋಸ್ಟ್ ನೇಟಲ್, ಆಫ್ಟರ್ ದ ಬರ್ತ್ ಆಫ್ ಬೇಬಿ ಏನಾಗುತ್ತೆ ನೋಡೋಣ. ಆಫ್ಟರ್ ದ ಬರ್ತ್ ಆಫ್ ಬೇಬಿ, ಸೊ ನ್ಯೂ ಬಾರ್ನ್ ಅಂತ ಯಾವಾಗ ಕರಿತೀವಿ ಅಂದರೆ ಫ್ರಮ್ ಬರ್ತ್ ಟು 28 days ತನಕ ನಾವೇನು ಹೇಳ್ತೀವಿ ಆ ಮಗುಗೆ ನ್ಯೂ ಬಾರ್ನ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಬಂದುಬಿಟ್ಟು ಇನ್ಫ್ಯಾನ್ಸಿ ಅಂದರೆ ಅಪ್ ಟು 1 year ಬೇಬಿ ನಾವೇನು ಹೇಳ್ತೀವಿ ಇನ್ಫ್ಯಾಂಟ್. ಆ ಪೀರಿಯಡ್ನ ಏನಂತ ಕರಿತೀವಿ ಇನ್ಫ್ಯಾನ್ಸಿ ಅಂತ ಕರಿತೀವಿ. ನೆಕ್ಸ್ಟ್ ಬಂದುಬಿಟ್ಟು ಟಾಡ್ಲರ್ ಅಂತಂದರೆ 1 to 3 years ಮಗು ಏನಿರುತ್ತಲ್ಲ ಅದಕ್ಕೆ ನಾವೇನು ಹೇಳ್ತೀವಿ ಟಾಡ್ಲರ್ ಅಂತೇಳಿ ಹೇಳ್ತೀವಿ. ನೆಕ್ಸ್ಟು ಪ್ರೀ ಸ್ಕೂಲ್ ಬಂದುಬಿಟ್ಟು ನಿಮ್ಮದು 3 to 6 years ಮಗು ಏನಿರುತ್ತಲ್ಲ ಅದಕ್ಕೆ ಪ್ರೀ ಸ್ಕೂಲ್ ಏಜ್ ಅಂತ ಹೇಳ್ಬಿಟ್ಟು ಕರಿತೀವಿ. ನೆಕ್ಸ್ಟ್ ಸ್ಕೂಲ್ ಏಜ್ ಬಂದುಬಿಟ್ಟು 16 to 12 years ಆಫ್ ಏಜನ್ನು ನಾವು ಸ್ಕೂಲ್ ಏಜ್ ಅಂತ ಹೇಳ್ಬಿಟ್ಟು ಹೇಳ್ತೀವಿ. ಇದು ಪೋಸ್ಟ್ ನೇಟಲ್ ಪೀರಿಯಡಲ್ಲಿ ನ್ಯೂ ಬಾರ್ನ್ ಅಂತ ಯಾವಾಗ ಅಂತೀವಿ, ಇನ್ಫ್ಯಾನ್ಸಿ, ಟಾಡ್ಲರ್, ಪ್ರೀ ಸ್ಕೂಲ್ ಆ್ಯಂಡ್ ಸ್ಕೂಲ್ ಏಜ್. ಇದು ಬಂದುಬಿಟ್ಟು ಪೋಸ್ಟ್ ನೇಟಲ್ ಪೀರಿಯಡಲ್ಲಿ. ಈಗ ನೋಡೋದು ಮತ್ತು ಲಾಸ್ಟ್ ಬಂದುಬಿಟ್ಟು ನಮ್ಮದು ಅಡಲೆಸೆನ್ಸ್. ಇದರಲ್ಲೂ 3 ಥರ ಇದ್ದಾವೆ. ಒಂದು ಅರ್ಲಿ ಅಡಲೆಸೆನ್ಸ್, ಮಿಡಲ್ ಅಡಲೆಸೆನ್ಸ್ ಮತ್ತು ಲೇಟ್ ಅಡಲೆಸೆನ್ಸ್. ಅರ್ಲಿ ಅಡಲೆಸೆನ್ಸ್ ಅಂದರೆ 10 to 13 years ಏನಿರುತ್ತಲ್ಲ ಅದನ್ನು ನಾವು ಏನು ಹೇಳ್ತೀವಿ ಅರ್ಲಿ ಅಡಲೆಸೆನ್ಸ್ ಅಂತ ಹೇಳ್ತೀವಿ. ನೆಕ್ಸ್ಟು 14 to 16 years ಆಫ್ ಏಜ್ಗೆ ಮಿಡಲ್ ಅಡಲೆಸೆನ್ಸ್ ಪೀರಿಯಡ್ ಅಂತ ಹೇಳ್ತೀವಿ. ಲೇಟ್ ಅಡಲೆಸೆನ್ಸ್ ಬಂದುಬಿಟ್ಟು 17 to 20 yearsಗೆ ನಾವೇನು ಹೇಳ್ತೀವಿ ಲೇಟ್ ಅಡಲೆಸೆನ್ಸ್ ಅಂತ ಹೇಳ್ತೀವಿ. ಇದು ಪೀರಿಯಡ್ಸ್ ಆಫ್ ಗ್ರೋತ್, ಡಿಫ್ರೆಂಟ್ ಪೀರಿಯಡ್ಸ್ ಆಫ್ ಗ್ರೋತ್. ಪ್ರೀನೇಟಲಲ್ಲಿ ಏನು ಹೇಳ್ತೀವಿ, ಪೋಸ್ಟ್ ನೇಟಲಲ್ಲಿ ಏನು ಹೇಳ್ತೀವಿ ಮತ್ತು ಅಡಲೆಸೆನ್ಸ್ ಏಜ್ ಗ್ರೂಪಲ್ಲಿ ನಮಗೆ ಯಾವ್ಯಾವ ಏಜ್ ಗ್ರೂಪಲ್ಲಿ ಏನೇನಂತ ಹೇಳ್ತೀವಿ ಅನ್ನೋದನ್ನ ಈ ಸ್ಲೈಡಲ್ಲಿ ನಾವು ನೋಡಿದ್ವಿ. ಸೊ ನೆಕ್ಸ್ಟ್ ಬಂದುಬಿಟ್ಟು ನಮ್ಮದು ಲಾಸ್ ಆಫ್ ಗ್ರೋತ್ ಯಾವ ಥರ ನಮ್ಮ ಬಾಡೀಲಿ ಗ್ರೋತ್ ಆಗುತ್ತೆ ಅನ್ನೋದು. ಆರ್ಡರ್ ಆಫ್ ಗ್ರೋತ್, ಯಾವ ಡೈರೆಕ್ಷನಲ್ಲಿ ನಮ್ಮ ಬಾಡೀಲಿ ಗ್ರೋತ್ ಆಗುತ್ತೆ ಅಂದರೆ ಯೂಶಲಿ ಸೆಫಾಲೋಕಾಡಲ್ ಅಂದರೆ ಸೆಫಾಲೋ ಅಂದರೆ ಹೆಡ್, ಕಾಡಲ್ ಅಂದರೆ ಯುವರ್ ಟೋಸ್. ಸೊ ನಿಮ್ಮದು ಯಾವಾಗಲೂ ಗ್ರೋತ್ ಆಗೋದು ಹೆಡ್ ಟು ಟೋ. ಸೊ ನೀವು ಯೂಶಲಿ ಅಬ್ಸರ್ವ್ ಮಾಡಿದಾಗ ಅಟ್ ಬರ್ತ್ ಮಗುವುದು ಹೆಡ್ ಸೈಜ್ ಏನಿರುತ್ತೆ ಅದು ದೊಡ್ಡದಿರುತ್ತೆ ಕಂಪೇರ್ಡ್ ಟು ಯುವರ್ ಲೆಗ್ಸ್ ಅಥವಾ ಹ್ಯಾಂಡ್ಸಿಗೆ ಕಂಪೇರ್ ಮಾಡಿದರೆ ಅಂದರೆ ಹೆಡ್ ಏನಿರುತ್ತೆ ಅದು ದೊಡ್ಡದಿರುತ್ತೆ. ಸೊ ಡೈರೆಕ್ಷನ್ ಯಾವಾಗಲೂ ಫ್ರಮ್ ಸೆಫಾಲೋಕಾಡಲ್ ಹೆಡ್ ಟು ಟೋ ನಮ್ಮದು ಗ್ರೋತ್ ಆಗ್ತಾ ಹೋಗುತ್ತೆ. ಆಮೇಲೆ ಡಿಸ್ಟಲ್ ಟು ಪ್ರಾಕ್ಸಿಮಲ್, ಡಿಸ್ಟಲ್ ಅಂತಂದರೆ ಯಾವಾಗಲೂ ದೂರದ್ದು, ಬಾಡಿಯಿಂದ ದೂರದ್ದು. ಪ್ರಾಕ್ಸಿಮಲ್ ಅಂದರೆ ಹತ್ರದ್ದು. ಸೊ ದಿಸ್ ಇಸ್ ದ ನಿಯರೆಸ್ಟ್ ಒನ್, ದಿಸ್ ಪಾರ್ಟ್ ಈಸ್ ಕಾಲ್ಡ್ ಪ್ರಾಕ್ಸಿಮಲ್, ದಿಸ್ ಇಸ್ ಕಾಲ್ಡ್ ಯುವರ್ ಡಿಸ್ಟಲ್. ಸೊ ಡಿಸ್ಟಲ್ ಟು ಪ್ರಾಕ್ಸಿಮಲ್ ಏನಿರುತ್ತಲ್ಲ ಅದು ಗ್ರೋತ್ ಆಗುತ್ತೆ. ಡಿಸ್ಟಲ್ ಟು ಪ್ರಾಕ್ಸಿಮಲ್ ಗ್ರೋತ್ ಇರುತ್ತೆ ಮತ್ತು ಸೆಫಾಲೋಕಾಡಲ್ ಡೈರೆಕ್ಷನಲ್ಲಿ ಗ್ರೋತ್ ಆಗುತ್ತೆ. ಅದೇ ನಾವು ಸೆನ್ಸರಿ ಡೆವಲಪ್ಮೆಂಟ್ ತೊಗೊಂಡ್ವಿ ಅಂದರೆ ಇಸ್ ಆಪೋಸಿಟ್ ಆಫ್ ಯುವರ್ ಗ್ರೋತ್, ದಟ್ ಈಸ್ ಪ್ರಾಕ್ಸಿಮಲ್ ಟು ಡಿಸ್ಟಲ್ ಆಗುತ್ತೆ. ಸೊ ಮಗು ನೀವು ಅಬ್ಸರ್ವ್ ಮಾಡಿದಾಗ ಫಸ್ಟು ಕೈ ಕಾಲೆಲ್ಲ ಈ ಥರ ಆಡಿಸ್ತಾ ಇರುತ್ತೆ, ಆಮೇಲೆ ಕೈಯೆಲ್ಲ ಮೇಲೆ ಎತ್ತಕ್ಕೆ ಸ್ಟಾರ್ಟ್ ಮಾಡುತ್ತೆ, ಆಮೇಲೆ 9-10 ತಿಂಗಳಾದಮೇಲೆ ಈ ಥರ ಡಿಸ್ಟಲ್ ಅಂದರೆ ಏನು ಕೈಯಿಂದ ಬೆರಳುಗಳನ್ನ ಯೂಸ್ ಮಾಡಿಕೊಂಡು ಈ ಥರ ಎತ್ತಿ ಹಿಡಿಯೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ಯೂಶಲಿ ಯಾವಾಗಲೂ ಸೆನ್ಸರಿ ಗ್ರೋತ್ ಏನಿರುತ್ತೆ ಅದು ಫ್ರಮ್ ಆಲ್ವೇಸ್ ಪ್ರಾಕ್ಸಿಮಲ್ ಟು ಡಿಸ್ಟಲ್. ಸೊ ಅದರಲ್ಲಿ ಫಸ್ಟ್ ಬಂದುಬಿಟ್ಟು ನಾವು ಬ್ರೈನ್ ಗ್ರೋತ್ ಏನಾಗುತ್ತೆ ಮಗುದ್ರಲ್ಲಿ, ಬ್ರೈನ್ ಗ್ರೋತ್ ಯಾವ ಥರ ಆಗುತ್ತೆ ಅನ್ನೋದನ್ನ ನೋಡೋಣ. ನಾನು ಗ್ರಾಫ್ ಡ್ರಾ ಮಾಡ್ತೀನಿ. ಇದು ಎಕ್ಸ್ ಆ್ಯಕ್ಸಿಸು, ಇದು ವೈ ಆ್ಯಕ್ಸಿಸು. ಎಕ್ಸ್ ಆ್ಯಕ್ಸಿಸಲ್ಲಿ ಏಜ್ ಇನ್ ಇಯರ್ಸ್ 6, 8. ಸೊ ದಿಸ್ ಈಸ್ ನಥಿಂಗ್ ಬಟ್ ಏಜ್ ಇನ್ ಇಯರ್ಸ್ ಎಕ್ಸ್ ಆ್ಯಕ್ಸಿಸಲ್ಲಿ. ವೈ ಆ್ಯಕ್ಸಿಸಲ್ಲಿ ಬ್ರೈನ್ ಗ್ರೋತ್ ಯಾವ ಥರ ಆಗ್ತಿದೆ ಅಂತ. ನಾವು ಬ್ರೈನ್ ಗ್ರೋತ್ನ ಇಂಡಿಕೇಟ್ ಮಾಡಿದ್ವಿ ಅಂದರೆ ಈ ಥರ ಒಂದು ಗ್ರಾಫ್ ಬರುತ್ತೆ. ಸೊ ಈ ಗ್ರಾಫಲ್ಲಿ ನೋಡಿದಾಗೆ ಫಸ್ಟ್ ಬ್ರೈನ್ ಗ್ರೋತ್ ಏನಿದೆ ಅದು ಮ್ಯಾಕ್ಸಿಮಮ್ ಎಲ್ಲ ಆಗ್ತಿದೆ ಅಂದರೆ ಈ ಪಾರ್ಟಲ್ಲಿ ಆಗ್ತಾಯಿದೆ. ನಮ್ಮದು ಫಸ್ಟ್ 2 years ಏನಿದೆಯಲ್ಲ ಅದರಲ್ಲಿ ಬ್ರೈನ್ ಗ್ರೋತ್ ಆಗುತ್ತೆ. ಸೊ ಅಟ್ ಬರ್ತ್ ಏನಿರುತ್ತೆ ಅಂದರೆ ಯೂಶಲಿ 60 to 75% ಬ್ರೈನ್ ಗ್ರೋತು ಆಗಿರುತ್ತೆ. 60 to 75% ಬ್ರೈನ್ ಗ್ರೋತ್ ಆಗಿರುತ್ತೆ. ಮಗು 1 ವರ್ಷ ಆಗೋ ತನಕ, ಮಗು 1 ವರ್ಷ ಆಗೋಷ್ಟರೊಳಗೆ ಯೂಶಲಿ 90% ಆಫ್ ದ ಬ್ರೈನ್ ಗ್ರೋತ್ ಆಗಿರುತ್ತೆ. ಸೊ
ಸೊ ಮಗು 2 ಇಯರ್ಸ್ ಬಂದಾಗ ಆಲ್ಮೋಸ್ಟ್ 100% ಬ್ರೈನ್ ಗ್ರೋತು ಆಗೋಗಿರುತ್ತೆ. ಆಲ್ಮೋಸ್ಟ್ 99 to 100% ಬ್ರೈನ್ ಗ್ರೋತ್ ಆಗಿರುತ್ತೆ. ಸೊ ಹಾಗಾಗಿ ಸೊ ಫಸ್ಟ್ 2 ಇಯರ್ಸ್ ಏನಿದೆ, ಅಪ್ ಟು 2 ಇಯರ್ಸ್ ಏನಿರುತ್ತೆ, ಅಪ್ ಟು 2 ಇಯರ್ಸ್ ಏನಿರುತ್ತೆ ಆವಾಗ ಬ್ರೈನ್ ಗ್ರೋತ್ ಆಗುತ್ತೆ, ಬ್ರೈನ್ ಗ್ರೋತ್ ಆಗುತ್ತೆ. ಸೊ ದಿಸ್ ಈಸ್ ದ ಕ್ರೂಷಿಯಲ್ ಪೀರಿಯಡ್ ಫಾರ್ ದ ಚೈಲ್ಡ್, ಕ್ರೂಷಿಯಲ್ ಪೀರಿಯಡ್ ಫಾರ್ ದ ಚೈಲ್ಡ್ ಫಾರ್ brain growth, so up to 2 years. So ನೆಕ್ಸ್ಟ್ ಬಂದುಬಿಟ್ಟು ಲಿಂಫಾಯ್ಡ್ ಗ್ರೋತ್ ಅಲ್ಲಿ ಏನೇನು ಬರುತ್ತೆ, ಲಿಂಫಾಯ್ಡ್ ಬಂದುಬಿಟ್ಟು ನಮ್ಮದು ಲಿಂಫ್ ನೋಡ್ಸ್, ಟಾನ್ಸಿಲ್ಸ್ ಮತ್ತು ಅಡಿನಾಯ್ಡ್ಸ್ ಏನೇನಿದೆ ಅದೆಲ್ಲ ಲಿಂಫಾಯ್ಡ್ಸ್, ಅದೆಲ್ಲ ಏನಿದೆ ಲಿಂಫಾಯ್ಡ್ಸ್. ಸೊ ಸೇಮ್ ನಾವು ಗ್ರಾಫ್ನ ಡ್ರಾ ಮಾಡಿದಾಗ 2 years, 8 years and then 12 years. This is x-axis, this is y-axis. ಸೊ ಯೂಶಲಿ ಏನಾಗುತ್ತೆ ಅಂದರೆ ಈ ಥರ ಒಂದು ಗ್ರಾಫ್ ಬರುತ್ತೆ. ಸೊ ಮ್ಯಾಕ್ಸಿಮಮ್ ಆಕ್ಸಿಲರೇಷನ್ ನಾವು ಯಾವಾಗ ನೋಡ್ತೀವಿ ಅಂದರೆ, ಮ್ಯಾಕ್ಸಿಮಮ್ ಆಕ್ಸಿಲರೇಷನ್ನ ಈ ಪೀರಿಯಡಲ್ಲಿ, ಈ ಗ್ರಾಫಲ್ಲಿ ನೋಡಿದಾಗೆ ಈ ಪೀರಿಯಡಲ್ಲಿ ಏನಾಗ್ತಿದೆ, ಮ್ಯಾಕ್ಸಿಮಮ್ ಗ್ರೋತ್ ಆಗ್ತಾಯಿದೆ. ಈ ಪೀರಿಯಡಲ್ಲಿ ಏನಾಗ್ತಿದೆ ಮ್ಯಾಕ್ಸಿಮಮ್ ಲಿಂಫಾಯ್ಡ್ ಗ್ರೋತ್ ಆಗ್ತಾಯಿದೆ. ಸೊ ಲಿಂಫಾಯ್ಡ್ ಗ್ರೋತ್ ಮ್ಯಾಕ್ಸಿಮಮ್ ಯಾವಾಗ ಮ್ಯಾಕ್ಸಿಮಮ್ ಲಿಂಫಾಯ್ಡ್ ಗ್ರೋತ್ occurs during your 4 to 8 years of age. ಈ ಮಿಡ್ ಚೈಲ್ಡ್ಹುಡ್ ಅಂತ ಏನು ಹೇಳ್ತೀವಲ್ಲ, 4 to 8 years of age, ಮಿಡ್ ಚೈಲ್ಡ್ಹುಡ್ಡಲ್ಲಿ ಏನಾಗುತ್ತೆ, ಲಿಂಫಾಯ್ಡ್ ಗ್ರೋತು ತುಂಬ ರ್ಯಾಪಿಡ್ ಆಗುತ್ತೆ ಅಥವಾ ಜಾಸ್ತಿ ಆಗುತ್ತೆ. ಸೊ ಆವಾಗಲೇ ನಾವು ನೋಡ್ಬೋದು, ಯೂಶಲಿ ಆ ಪೀರಿಯಡಲ್ಲೇ ನಮಗೆ ಪೇಷಂಟ್ಸ್ ಯೂಶಲಿ ಕಂಬಿತ ಟಾನ್ಸಿಲೈಟಿಸ್, ಅಡಿನೋಟಾನ್ಸಿಲೈಟಿಸ್ ಈ ಥರ ಎಲ್ಲ ಯಾವಾಗ ಬರುತ್ತೆ ಅಂದರೆ 4 to 8 years of ಏಜಲ್ಲಿ ಮಕ್ಕಳಿಗೆ ಟಾನ್ಸಿಲ್ಸ್ ಅಥವಾ ಅಡಿನೋಟಾನ್ಸಿಲ್ಸ್ ಆಗೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಯಾಕೆಂದರೆ ಆ ಟೈಮಲ್ಲಿ ಲಿಂಫಾಯ್ಡ್ ಗ್ರೋತು ಜಾಸ್ತಿ ಆಗುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ನಮ್ಮದು ಗೊನಾಯ್ಡಲ್ ಗ್ರೋತ್ ಅಂದರೆ ನಮ್ಮದು ಟೆಸ್ಟಿಸ್ ಮತ್ತು ಓವರಿ ಏನು ಪ್ರೈಮರಿ ಗೊನಾಯ್ಡ್ಸ್ ಇದೆಯಲ್ಲ, ಅದು ಗ್ರೋತ್ ಯಾವಾಗ ಆಗುತ್ತೆ ಅಂತ. ಯೂಶಲಿ ವೆನ್ ದೇ ಅಟೈನ್ ಅಡೋಲೆಸೆನ್ಸ್ ಅಥವಾ ವೆನ್ ದೇ ಅಟೈನ್ ಅಡೋಲೆಸೆನ್ಸ್ ಇಟ್ ಸ್ಟಾರ್ಟ್ ಗ್ರೋಯಿಂಗ್. ಪ್ಯೂಬರ್ಟಿ ಬಂದಾಗ ಯೂಶಲಿ ಮ್ಯಾಕ್ಸಿಮಮ್ ಆಗುತ್ತೆ. ಸೊ 10 years ಆಫ್ಟರ್ ಅಡೋಲೆಸೆನ್ಸ್ ನಮ್ದು ಏನಾಗುತ್ತೆ, ಗೊನಾಯ್ಡಲ್ ಗ್ರೋತ್ ಇದೆಯಲ್ಲ ಅದು ಜಾಸ್ತಿ ಆಗುತ್ತೆ. ಆಫ್ಟರ್ ಅಡೋಲೆಸೆನ್ಸ್, ಡ್ಯೂರಿಂಗ್ ಯುವರ್ ಅಡೋಲೆಸೆನ್ಸ್ ಏನಾಗುತ್ತೆ, ಗೊನಾಯ್ಡಲ್ ಗ್ರೋತ್ ಏನಿರುತ್ತೆ ಅದು ಜಾಸ್ತಿ ಆಗುತ್ತೆ. ಸೊ ನಾನು ಮುಂಚೆನೂ ಹೇಳಿದ್ದೀನಿ, ಯೂಶಲಿ ಫೀಮೇಲ್ಸ್, ಗರ್ಲ್ಸ್ attain puberty earlier than the boys, ಇದು ಬಂದುಬಿಟ್ಟು ಗೊನಾಯ್ಡಲ್ ಗ್ರೋತ್. ನಮ್ಮದು ಏನು ಟೆಸ್ಟಿಸ್ ಮತ್ತು ಓವರಿ ಗ್ರೋತ್ ಇದೆಯಲ್ಲ ಅದು ಯೂಶಲಿ ಈ ಥರ ಇರುತ್ತೆ. ನೆಕ್ಸ್ಟ್ ಲಾಸ್ಟ್ ಬಂದುಬಿಟ್ಟು ನಮ್ಮದು ಸೊಮ್ಯಾಟಿಕ್ ಗ್ರೋತ್ ಅಂದರೆ ನಮ್ಮದು ಸ್ಕೆಲಿಟಲ್ ಮಸಲ್ ಗ್ರೋತ್ ಏನಿರುತ್ತಲ್ಲ, ಸ್ಕೆಲಿಟಲ್ ಮಸಲ್ ಗ್ರೋತಿಗೆ ನಾವೇನು ಹೇಳ್ತೀವಿ, ಸೊಮ್ಯಾಟಿಕ್ ಗ್ರೋತ್ ಅಂತ ಹೇಳ್ತೀವಿ. ಸೊಮ್ಯಾಟಿಕ್ ಗ್ರೋತ್ ಇದೆಯಲ್ಲ, ಇದು ಯಾವಾಗಲೂ ಕಂಟಿನ್ಯೂಸ್ ಇರುತ್ತೆ. ಸೊ ಅಪ್ ಟು 16 years of ಏಜ್ ಏನಿರುತ್ತಲ್ಲ, ಇದು ಯಾವಾಗಲೂ ಕಂಟಿನ್ಯೂಸ್ ಇರುತ್ತೆ. ಇಟ್ ಈಸ್ ಯೂಶಲಿ ಕಂಟಿನ್ಯೂಸ್. ಸೊ ಏನು ನಮ್ಮದು ಸ್ಕೆಲಿಟಲ್ ಮಸಲ್ ಗ್ರೋತ್ ಇದೆ ಅದು ಆಗ್ತಾನೇ ಇರುತ್ತೆ ಅಂಟಿಲ್ ಯು ರೀಚ್ 16 years ಅಥವಾ 15 years ರೀಚ್ ಆಗೋ ತನಕ ಇದು ಯೂಶಲಿ ಆಗ್ತಾನೇ ಇರುತ್ತೆ. ಸೊ ಯುವರ್ ಸ್ಕೆಲಿಟಲ್ ಮಸಲ್ ಗ್ರೋತ್ ಈಸ್ ಲೀನಿಯರ್ ಗ್ರೋತ್, ಇಟ್ ಈಸ್ ಕಂಟಿನ್ಯೂಸ್ ಗ್ರೋತ್. ಸೊ ಇಲ್ಲಿ ತನಕ ಏನು ನೋಡಿದ್ವಿ, ಫಸ್ಟ್ ಬ್ರೈನ್ ಗ್ರೋತ್ ನೋಡಿದ್ವಿ, ಆಮೇಲೆ ಲಿಂಫಾಯ್ಡ್ ಗ್ರೋತ್ ನೋಡಿದ್ವಿ, ಅದಾದಮೇಲೆ ನಮ್ಮ ಸೊಮ್ಯಾಟಿಕ್ ಗ್ರೋತ್, ನೆಕ್ಸ್ಟ್ ಪ್ರೀವಿಯಸ್ಲಿ ನಮ್ಮದು ಗೊನಾಯ್ಡಲ್ ಗ್ರೋತ್ ಏನಾಗುತ್ತೆ ಅಂತ ಹೇಳ್ಬಿಟ್ಟು ಗ್ರಾಫ್ ಮೂಲಕ ನೋಡಿದ್ದೀವಿ. ಸೊ ಲಾಸ್ಟ್ ಬಂದುಬಿಟ್ಟು ಗ್ರೋತ್ ಸ್ಪರ್ಟ್ಸ್ ಅಂದರೆ ದೆರ್ ವಿಲ್ ಬಿ ಆಕ್ಸಿಲರೇಷನ್ ಆಫ್ ದ ಗ್ರೋತ್ ಅಂದರೆ ನಾರ್ಮಲಾಗಿ ಗ್ರೋತ್ ಈ ಥರ ಆಗ್ತಾ ಇರುತ್ತೆ, ಸಡನ್ನಾಗಿ ಗ್ರೋತ್ ಜಾಸ್ತಿ ಆಗುತ್ತೆ. ಸೊ ಅದಕ್ಕೆ ಏನು ಹೇಳ್ತೀವಿ ನಾವು, ಗ್ರೋತ್ ಸ್ಪರ್ಟ್ ಅಂತ ಹೇಳ್ತೀವಿ. ಗ್ರೋತ್ ಸ್ಪರ್ಟ್ ಯಾವ್ಯಾವಾಗ ಆಗುತ್ತೆ, ಡ್ಯೂರಿಂಗ್ ಇನ್ಫ್ಯಾಂಟೈಲ್ ಏಜಲ್ಲಿ ಫಸ್ಟ್ ಇಯರಲ್ಲಿ ಗ್ರೋತ್ ಸ್ಪರ್ಟ್ ಆಗುತ್ತೆ. ಅದಾದಮೇಲೆ ನಮ್ಮದು 6 to 8 years ಆಫ್ ಏಜಲ್ಲಿ
ಮತ್ತೊಂದು ಸರಿ ಮಿಡ್ ಗ್ರೋತ್ ಸ್ಪರ್ಟ್ ಆಗುತ್ತೆ, ಆಮೇಲೆ ಡ್ಯೂರಿಂಗ್ ಯುವರ್ ಅಡಲೆಸೆನ್ಸ್ ದೇರ್ ವಿಲ್ ಬಿ ಒನ್ ಮೋರ್ ಗ್ರೋತ್ ಸ್ಪರ್ಟ್ ಅಂತಂದರೆ ಯೂಶಲಿ ಒಂದು ಕಾನ್ಸ್ಟೆಂಟ್ ರೇಟಲ್ಲಿ ಗ್ರೋತ್ ಆಗ್ತಾ ಇರುತ್ತೆ. ಸೊ ಈ ಗ್ರೋತ್ ಸ್ಪರ್ಟ್ ಪೀರಿಯಡಲ್ಲಿ ಏನಾಗ್ಬಿಡುತ್ತೆ ಅಂದರೆ ಸಡನ್ನಾಗಿ ಹೈಟ್ ಜಾಸ್ತಿ ಆಗೋದು, ಸಡನ್ನಾಗಿ ವೆಯ್ಟ್ ಜಾಸ್ತಿ ಆಗೋದು. ಸೊ ಅದಕ್ಕೇನು ಹೇಳ್ತೀವಿ ನಾವು ಗ್ರೋತ್ ಸ್ಪರ್ಟ್ ಅಂತ ಹೇಳ್ತೀವಿ. ಸೊ ಈ ವಿಡಿಯೋದಲ್ಲಿ ನಾವು ಡೆಫಿನೇಷನ್ಸ್, ಲಾಸ್ ಆಫ್ ಗ್ರೋತ್, ಪೀರಿಯಡ್ಸ್ ಆಫ್ ಗ್ರೋತ್, ಆಮೇಲೆ ಗ್ರೋತ್ ಸ್ಪರ್ಟ್ಸ್ ಅಂದರೆ ಏನು ಅಂತ ಡಿಸ್ಕಸ್ ಮಾಡಿದ್ದೀವಿ. ಸೊ ಇದ್ರ ಜೊತೆ ಈ ವಿಡಿಯೋನ ಇವತ್ತು ಎಂಡ್ ಮಾಡೋಣ. ಥ್ಯಾಂಕ್ ಯು.